ಚಿನ್ನದ ಬೆಲೆ 50,000 ಇತ್ತು. ಅವಾಗ ತೊಗೋಬೇಕಾಗಿತ್ತು ಚಿನ್ನ, ಅವಾಗ ತೊಗೊಳಿಲ್ಲ. ಅಷ್ಟಾಗಿದ್ದರೆ ನಿಜವಾಗ್ಲೂ ತೊಗೊಳ್ತಿದ್ದೆ. ಸೊ ಅದರ ನಂತರ ಚಿನ್ನದ ಬೆಲೆ 80,000 ಆಯಿತು. 50,000 ಇದ್ದಾಗಾದರೂ ಹೇಳಿಲ್ಲಲ್ಲ, ತೊಗೊಳ್ತಿದ್ದೆ ನಾನು ಬಂಗಾರ ಅಂತಾರೆ ಜನ. ಸೊ ಹಾಗೆ 1,00,000 ಆಯಿತು. ಅವಾಗ ಏನಂತಿದ್ರಿ ಗೊತ್ತಾ, 80,000 ಆಗಬೇಕಾಗಿತ್ತು ಚಿನ್ನ, 80,000 ಇದ್ದಿದ್ರೆ ನಾನು ತೊಗೊಳ್ತಿದ್ದೆ ಅಂತ. ಸೊ ನೆಕ್ಸ್ಟು 1,25,000 ಆಗೋಯ್ತು. ಅವಾಗ ಏನು ಅಂದರೆ ಅಯ್ಯೋ 1,00,000 ಇದ್ದಿದ್ರೆ ಚಿನ್ನದ ಬೆಲೆ ಇವತ್ತು ನೀನು ನೋಡಬೇಕಾಗಿತ್ತು ಎಷ್ಟು ಬಂಗಾರ ತೊಗೊತಿದ್ದೆ ನಾನು. ಅದರ ನಂತರ 1,35,000 ಆಯಿತು. 1,25,000 ಬಂದರೆ ಚಿನ್ನದ ಬೆಲೆ ನಾನು ಪಕ್ಕಾ ತಗೊಳ್ತೀನಿ ನೋಡು ಅಂತ ಹೇಳಿದರು. ಮತ್ತೇನು ಕಾಯ್ತಿದ್ದೀರಾ? 1,25,000 ಬಂದಿದೆ ಚಿನ್ನದ ಬೆಲೆ. ಮತ್ತೆ ಕಾಯಬೇಡಿ, ಬಂಗಾರದ ಅಂಗಡಿಗೆ ಬಂದು ಮತ್ತೆ ಬಂಗಾರ ಖರೀದಿ ಮಾಡ್ಕೊಳ್ಳಿ. ತಿರ್ಗಾ ಇದೇ ಡೈಲಾಗು 1,35,000 ಅಥವಾ 1,50,000 ಅಥವಾ 2,00,000 ಆದಾಗ ಈ ಡೈಲಾಗ್ ಹೊಡಿಬೇಡಿ. ಇವಾಗಲೇ ಹೇಳ್ತಾ ಇದ್ದೀನಿ, ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ಈ ಡೈಲಾಗ್ನ ಯಾರ್ಯಾರು ಹೇಳ್ತಾರಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ದಾವಣಗೆರೆ ನಮ್ಮ ಪೇಜ್ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.